ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ DSCRT ವತಿಯಿಂದ ಪ್ರಸ್ತುತಪಡಿಸುತ್ತಿರುವ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಆಧಾರದ ಸ್ವಾಗತ. ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ 6ನೇ ತರಗತಿ ವಿಜ್ಞಾನ ವಿಷಯದ ಅಧ್ಯಾಯ 2 ಭಾಗ 1ರಲ್ಲಿ ಆಹಾರದ ಘಟಕಗಳು ಎಂಬ ವಿಷಯವನ್ನು ನಾವಿವತ್ತು ಚರ್ಚೆ ಮಾಡಲಿದ್ದೇವೆ. ಒಂದಷ್ಟು ಚಿತ್ರಗಳು ನಿಮಗೆ ಕಾಣಿಸ್ತಾ ಇದೆ. ಇದು ಇವತ್ತಿನ ಯಾವ ವಿಷಯವನ್ನು ನಾವು ಚರ್ಚೆ ಮಾಡಲಿದ್ದೇವೆ ಅಂತಕ್ಕಂಥದ್ದನ್ನು ನೀವು ಚಿತ್ರಗಳ ಮೂಲಕ ತಿಳ್ಕೊಬೋದು. ಮಕ್ಕಳೇ, ಈ ಘಟಕವನ್ನು ಚರ್ಚೆ ಮಾಡಲಿಕ್ಕಿಂತ ಮುಂಚೆ ಈ ಘಟಕದಲ್ಲಿ ನೀವು ಇವತ್ತಿನ ದಿವಸ ಯಾವೆಲ್ಲ ವಿಷಯಗಳನ್ನು ತಿಳ್ಕೊಳ್ತೀರಾ, ಯಾವೆಲ್ಲ ಕಲಿಕಾಂಶಗಳನ್ನು ನೀವು ತಿಳ್ಕೊಳ್ತೀರಿ ಅಂತಕ್ಕಂಥದ್ದನ್ನು ಒಮ್ಮೆ ನೋಡೋಣ. ಮೊದಲನೇದಾಗಿ ಈ ಘಟಕವನ್ನು 2 ಅವಧಿಗಳಾಗಿ ನಾನು ವರ್ಗೀಕರಣ ಮಾಡಿಕೊಂಡಿದ್ದೇನೆ. ಮೊದಲನೇ ಅವಧಿಯಲ್ಲಿ ವಿವಿಧ ಪ್ರದೇಶಗಳ ಅಥವಾ ರಾಜ್ಯಗಳಲ್ಲಿ ಉಪಯೋಗಿಸುವಂತಹ ಕೆಲವು ಸಾಮಾನ್ಯ ಊಟಗಳ ಬಗ್ಗೆ ನೀವು ತಿಳಿಯುವಿರಿ. ವಿವಿಧ ಆಹಾರ ಪದಾರ್ಥಗಳು ಏನನ್ನು ಒಳಗೊಂಡಿವೆ ಎಂಬುದನ್ನು ತಿಳಿಯುವಿರಿ. 2ನೇ ಅವಧಿಯಲ್ಲಿ ವಿವಿಧ ಪೋಷಕಗಳು ನಮ್ಮ ದೇಹಕ್ಕೆ ಏಕೆ ಬೇಕು ಎಂಬುದನ್ನು ತಿಳಿಯುವಿರಿ. ಸಂತುಲಿತ ಆಹಾರದ ಬಗ್ಗೆ ತಿಳಿಯುವಿರಿ. 3ನೇ ಅಂಶ, ವಿಟಮಿನ್ಗಳು ಮತ್ತು ಖನಿಜಗಳ ಕೊರತೆಯಿಂದ ಉಂಟಾಗುವ ಕೆಲವು ರೋಗಗಳ ಬಗ್ಗೆ ನೀವು ತಿಳಿದುಕೊಳ್ಳುವಿರಿ. ಪಾಠ ಪ್ರಾರಂಭಿಸೋದಕ್ಕಿಂತ ಮುಂಚೆ ನಾವೊಂದು ಆಟವನ್ನು ಆಡೋಣ. ಆಟವನ್ನು ಆಡ್ತಾ ಈ ಒಂದು ಪಾಠಕ್ಕೆ ನಾವು ಹೋಗೋಣ. ಮಕ್ಕಳೇ, ಆಟ ಇಷ್ಟೇ. ನಾನು ಕೆಲವೊಂದು ಊಟ ಹಾಗೂ ತಿಂಡಿಗಳ ಚಿತ್ರಗಳನ್ನು ನಾನು ನಿಮಗೆ ತೋರಿಸ್ತೇನೆ. ನೀವು ಊಟ ಅಥವಾ ತಿಂಡಿಗಳು ಹೆಸರನ್ನು ಹೇಳ್ತಾ ಅವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂಥವು ಅನ್ನೋದನ್ನು ನೀವು ಗುರುತಿಸಬೇಕು. ಓಕೆನಾ ಮಕ್ಕಳೇ? ಪ್ರಾರಂಭಿಸೋಣ. ಈಗ ಮೊದಲನೇದು ಒಂದು ತಿಂಡಿಯನ್ನು ನೀವೀಗ ಕಾಣ್ತಿದ್ರಿ. ಅದರ ಹೆಸರನ್ನು ನೀವು ಊಹೆ ಮಾಡ್ತಿರಲ್ಲ? ವೆರಿ ಗುಡ್. ಅದು ಇಡ್ಲಿ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು? ಇದು ಅದರಲ್ಲೂ ಭಾರತ ದೇಶದ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂಥ ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿನ ರಾಜ್ಯಗಳಲ್ಲಿ ಅಲ್ಲಿನ ಸಾಂಪ್ರದಾಯಿಕವಾಗಿ ಜನ ಬಳಸ್ತಕ್ಕಂಥ ಒಂದು ಊಟ. ಈಗ 2ನೇ ತಿಂಡಿ ನಿಮಗೆ ಕಾಣಿಸ್ತಿದೆ. ಈ ತಿಂಡಿಯನ್ನು ಗುರುತಿಸ್ತಿರಲ್ವಾ? ರೈಟ್. ನಿಮ್ಮ ಊಹೆಯನ್ನು ಸರಿನಾ ತಪ್ಪಾ ಅನ್ನೋದನ್ನು ಒಮ್ಮೆ ಪರೀಕ್ಷಿಸ್ಕೊಳ್ಳಿ. ಇದು ಈ ತಿಂಡಿ ಹೆಸರು ಕಚೋರಿ ಅಂತೇಳಿ. ನೀವು ರಸ್ತೆ ಕೆಲಗಳಲ್ಲಿ ಇದನ್ನು ಮಾರತಕ್ಕಂಥದ್ದನ್ನು ನೀವು ನೋಡಿದ್ದೀರಿ. ತಳ್ಳುವ ಬಂಡಿಗಳಲ್ಲಿ ಇದನ್ನು ಮಾರ್ತಿರ್ತಾರೆ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀರಾ? ವೆರಿ ಗುಡ್. ಇದು ಉತ್ತರ ಪ್ರದೇಶದ ಒಂದು ಸಾಂಪ್ರದಾಯಿಕ ತಿಂಡಿ. ಈಗ 3ನೇ ಚಿತ್ರವನ್ನು ನೀವು ಗಮನಿಸ್ತಿದ್ದೀರಿ. ನೋಡಿದ ಕೂಡಲೇ ನಿಮಗೆ ಬಾಯಲ್ಲಿ ನೀರು ಊರ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ಅಷ್ಟೊಂದು ತಿಂಡಿಗಳು ಈ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ. ಮಕ್ಕಳೇ, ಇದರ ಹೆಸರನ್ನು ನೀವು ಊಹಿಸಿ. ಇದು ಪರೋಟಾ ದಾಲ್ ಅಂತೇಳಿ. ಇದು ಯಾವ ರಾಜ್ಯದ್ದು ಊಹೆ ಮಾಡ್ತಿರಲ್ಲ? ನೋಡಿ, ನಿಮ್ಮ ಊಹೆ ಸರಿನಾ ಅನ್ನೋದನ್ನು ಪರೀಕ್ಷಿಸ್ಕೊಳ್ಳಿ. ಇದು ರಾಜಸ್ಥಾನ್, ಪಂಜಾಬ್ ಹಾಗೂ ಹರಿಯಾಣದ ಸುತ್ತಮುತ್ತ ರಾಜ್ಯಗಳಲ್ಲಿ ಬಳಸ್ತಕ್ಕಂಥ ಒಂದು ತಿಂಡಿ. ಈಗ 4ನೇ ತಿಂಡಿ ನಿಮಗೆ ಕಾಣಿಸ್ತಿದೆ. ಬಣ್ಣ ಬಣ್ಣದಾಗಿದೆ. ಇದರ ಹೆಸರನ್ನು ನೀವು ಊಹೆ ಮಾಡಿ. ಇದು ಡೋಕ್ಲಾ ಅಂತೇಳಿ. ಸೊ ಇದು ಯಾವ ರಾಜ್ಯದ ಒಂದು ಪ್ರಸಿದ್ಧವಾದ ತಿಂಡಿ ಅಂತಂದರೆ ಇದು ಗುಜರಾತ್ನಲ್ಲಿ ಬಳಸ್ತಕ್ಕಂಥ ಒಂದು ಪ್ರಸಿದ್ಧವಾದ ತಿಂಡಿ. ಸೊ ನೋಡಿದ್ರಲ್ಲ ಮಕ್ಕಳೇ, ತಿಂಡಿಗಳ ಆಟವನ್ನು ನೀವು ಭಾಳ ಚೆನ್ನಾಗಿ ಆಡಿದ್ರಿ, ಅವುಗಳನ್ನು ಗುರುತಿಸಿದ್ರಿ. ಈಗ ಇದೇ ರೀತಿಯ ಒಂದಷ್ಟು ಊಟ ಹಾಗೂ ತಿಂಡಿಗಳ ಚಾರ್ಟನ್ನು ನಾನು ನಿಮಗೆ ಕೊಡ್ತಿದ್ದೇನೆ. ಇವುಗಳನ್ನೊಮ್ಮೆ ನೀವು ಗಮನಿಸಿ ಮತ್ತು ನಾವು ಅವುಗಳ ಬಗ್ಗೆ ಚರ್ಚೆಗಳನ್ನು ಮುಂದುವರಿಸೋಣ. ಮಕ್ಕಳೇ, ಇಲ್ಲಿ ವಿವಿಧ ಪ್ರದೇಶಗಳು ಅಥವಾ ರಾಜ್ಯಗಳಲ್ಲಿ ಉಪಯೋಗಿಸುವ ಕೆಲವು ಸಾಮಾನ್ಯಗಳ ಊಟ ಪಟ್ಟಿ ಇದೆ. ಇಲ್ಲಿ ಮುಖ್ಯವಾಗಿ 4 ರಾಜ್ಯಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಒಂದನೇದಾಗಿ ಕರ್ನಾಟಕ, ಪಂಜಾಬ್, ಆಂಧ್ರ ಪ್ರದೇಶ್ ಹಾಗೂ ಬಿಹಾರ್. ಮತ್ತಿಲ್ಲಿ ಪ್ರತಿ ರಾಜ್ಯದ ಒಂದು ಧಾನ್ಯದ ಪದಾರ್ಥವನ್ನು ಕೊಟ್ಟಿದ್ದೇನೆ. ಹಾಗೆ ಬೇಳೆಯ ಪದಾರ್ಥ ಒಂದಿದೆ ಮತ್ತು ಆ ರಾಜ್ಯಗಳಲ್ಲಿ ಬಳಸ್ತಕ್ಕಂಥ ಸಾಮಾನ್ಯ ತರಕಾರಿಗಳು ಯಾವುದು ಅಂತಕ್ಕಂಥ ಕೂಡ ಈ ಚಾರ್ಟಲ್ಲಿದೆ. ಹಾಗೆ ಇನ್ನು ಇತರೆ ಊಟಕ್ಕೆ ಹೆಚ್ಚುವರಿಯಾಗಿ ಬಳಸ್ತಕ್ಕಂಥ ತಿಂಡಿಗಳು ಭಾಗದಲ್ಲಿದೆ. ನೋಡಿ, ಕರ್ನಾಟಕದಲ್ಲಿ ರಾಗಿ ಮುದ್ದೆ, ಪಂಜಾಬ್ನಲ್ಲಿ ಮೆಕ್ಕೆಜೋಳದ ರೊಟ್ಟಿ, ಆಂಧ್ರ ಪ್ರದೇಶದಲ್ಲಿ ಅನ್ನ
ಮತ್ತು ಬಿಹಾರ್ನಲ್ಲಿ ಲಿಟ್ಟಿ ಅಂತಕ್ಕಂಥ ಧಾನ್ಯದಿಂದ ಮಾಡಿರ್ತಕ್ಕಂಥ ಆಹಾರ ಪದಾರ್ಥವನ್ನು ಬಳಸ್ತಾರೆ. ಇದು ಗೋಧಿಯಿಂದ ಮಾಡಿರ್ತಕ್ಕಂಥದ್ದು. ಮಕ್ಕಳೇ, ಈ ಚಾರ್ಟನ್ನು ಅಥವಾ ಈ ಕೋಷ್ಟಕವನ್ನು ನಾವು ಗಮನಿಸಿದರೆ ನಿಮ್ಗೇನಂತ ಅನಿಸುತ್ತೆ? ಒಮ್ಮೆ ಯೋಚನೆ ಮಾಡಿ. ನಮಗನ್ನಿಸುತ್ತೆ ಭಾರತದ ಪ್ರದೇಶಗಳ ಬೇರೆ ಬೇರೆ ರಾಜ್ಯಗಳಲ್ಲಿ ಜನ ತಮ್ಮ ಆಹಾರದ ಭಾಗವಾಗಿ ಬೇರೆ ಬೇರೆ ಆಹಾರದ ಪದಾರ್ಥಗಳನ್ನು ಬಳಸ್ತಿದ್ದಾರೆ. ಯಾಕೆ ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನು ಜನ ಬಳಸ್ತಿದ್ದಾರೆ ಅನ್ನೋದನ್ನು ಒಮ್ಮೆ ನಾವು ಚರ್ಚೆ ಮಾಡಿದ್ದೆ. ಆದರೆ ಬಹುಶಃ ಒಂದೊಂದು ಆಹಾರ ಪದಾರ್ಥ ಏನಿದೆ ಆ ಭಾಗದಲ್ಲಿ ಬೆಳೀತಕ್ಕಂಥ ಆಹಾರದ ಸಸ್ಯಗಳೇನಿದ್ದಾವೆ ಅವುಗಳನ್ನು ಅವಲಂಬಿಸಿರುತ್ತೆ ಅಂತಕ್ಕಂಥದ್ದು ನಮಗೆ ಇದರಿಂದ ಗೊತ್ತಾಗುತ್ತೆ. ಉದಾಹರಣೆ, ನಮ್ಮ ಕರ್ನಾಟಕವನ್ನು ನಾವು ತೆಗೆದುಕೊಂಡಿದ್ದೆ ಆದರೆ ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿಯನ್ನು, ಹಾಗೆ ಮಂಡ್ಯ, ಮೈಸೂರು ಈ ಕಡೆ ರಾಗಿ ಮುದ್ದೆಯನ್ನು, ಮತ್ತು ನಾವು ಮಂಗಳೂರು ಕಡೆಗೆ ಹೋದಾಗ ಅಲ್ಲಿ ಮೀನಿನ ಸಾಂಬಾರನ್ನು ತಿಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಕರ್ನಾಟಕದ ಒಳಗೆ ಇದ್ದರೂ ಕೂಡ ನಾವು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಆಹಾರಗಳನ್ನು ತಿನ್ನುವಂಥದ್ದನ್ನು ಗಮನಿಸಿದ್ರಿ. ಇದು ಆ ಜಾಗದಲ್ಲಿ ಲಭ್ಯವಿರ್ತಕ್ಕಂಥ ಆಹಾರ ಪದಾರ್ಥ, ಸಾಮಾನ್ಯವಾಗಿ ಜನ ಅದನ್ನು ರೂಢಿಸ್ಕೊಂಡಿರ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಒಟ್ಟಾರೆ ಆಹಾರದಲ್ಲಿ ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನು ಜನ ಉಪಯೋಗಿಸ್ತಾರೆ ಅನ್ನೋದು ನಮಗೆ ಈ ಚಾರ್ಟ್ನಿಂದ ಗೊತ್ತಾಯಿತು. ಹಾಗಾದರೆ ನಾವು ಆಹಾರವನ್ನು ಯಾಕೆ ತಿಂತೀವಿ? ಆ ಆಹಾರವನ್ನು ತಿನ್ನುವುದರ ಉದ್ದೇಶ ಏನಿರ್ಬೋದು ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಹಾಕ್ಕೊಂಡಿದ್ದಾದರೆ ನಮಗನ್ಸುತ್ತೆ ಈ ವಿವಿಧ ಆಹಾರ ಪದಾರ್ಥಗಳು ಏನನ್ನು ಒಳಗೊಂಡಿವೆ, ಹೌದಲ್ವಾ? ಈಗ ನಾವು ಆಹಾರಕ್ಕಾಗಿ ಹಣ್ಣುಗಳು, ತರಕಾರಿಗಳು ಮತ್ತೊಂದಷ್ಟು ಬೇಳೆಕಾಳುಗಳನ್ನು ನಾವು ಉಪಯೋಗಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ಆಹಾರಕ್ಕಾಗಿ ಕಲ್ಲನ್ನಾಗಲಿ ಅಥವಾ ಮಣ್ಣನ್ನಾಗಲಿ, ಒಣಗಿದ ಕಡ್ಡಿಗಳು ಅಥವಾ ಗಾಜು, ಸಿಮೆಂಟ್ ಇಂಥ ವಸ್ತುಗಳನ್ನು ಬಳಸೋಲ್ಲ. ಅಂದರೆ ನಾವು ಯಾವುದನ್ನು ಆಹಾರವಾಗಿ ಬಳಸ್ತಿದ್ದೀವೋ ಆ ಆಹಾರದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಏನೋ ಒಂದು ವಸ್ತು ಇದೆ ಅಥವಾ ಒಂದು ಘಟಕಾಂಶ ಇದೆ. ಆ ಘಟಕಾಂಶ ಇರೋದಕ್ಕಾಗಿಯೇ ನಾವು ಅವುಗಳನ್ನು ಆಹಾರವಾಗಿ ತೆಗೆದುಕೊಳ್ತಿದ್ದೀವಿ. ಹಾಗಾದರೆ ಆ ಆಹಾರದಲ್ಲಿರ್ತಕ್ಕಂಥ ಆ ಘಟಕಾಂಶವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅದನ್ನೇ ನಾವು ಪೋಷಕಾಂಶಗಳು ಅಂತ ಕರಿತೀವಿ. ಅಂದರೆ ಯಾವ ಆಹಾರದಲ್ಲಿ, ಆಹಾರ ಪದಾರ್ಥದಲ್ಲಿ ಈ ಪೋಷಕಾಂಶಗಳಿರ್ತವೋ ಅಂಥವುಗಳನ್ನಷ್ಟೇ ನಾವು, ಅಂಥ ವಸ್ತುಗಳನ್ನಷ್ಟೇ ನಾವು ಆಹಾರ ಪದಾರ್ಥಗಳಾಗಿ ನಾವು ಸ್ವೀಕರಿಸ್ತೀವಿ. ಹಾಗಾದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಏನೆಲ್ಲ ಪೋಷಕಾಂಶಗಳಿರ್ಬೋದು ಅನ್ನೋದನ್ನು ಒಮ್ಮೆ ನೋಡೋಣ. ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಗಳು ಅಂತಕ್ಕಂಥ ಪೋಷಕಾಂಶ, ಖನಿಜಗಳು, ವಿಟಮಿನ್ಗಳು, ನಾರು, ನೀರು ಹಾಗೂ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಅಂತಕ್ಕಂಥ ಮುಖ್ಯವಾದ 7 ಪೋಷಕಾಂಶಗಳು ನಾವು ತಿನ್ನುವಂತಹ ಆಹಾರ ಪದಾರ್ಥದಲ್ಲಿ ಇರುತ್ತೆ. ಸರಿ, ಹಾಗಾದರೆ ಇಷ್ಟೆಲ್ಲ ಪೋಷಕಾಂಶಗಳಿದೆಯಲ್ವಾ, ಹಾಗಾದರೆ ಅವುಗಳನ್ನ ಪತ್ತೆ ಹಚ್ಚೋದು ಹೇಗೆ, ಅವುಗಳನ್ನ ಕಂಡುಹಿಡಿಯೋದು ಹೇಗೆ ಅಂತ ಒಂದು ಪ್ರಶ್ನೆ ನಮಗೆ ಉಂಟಾಗುತ್ತೆ. ಹಾಗಾದರೆ ಈಗ ನಾನು ನಿಮಗೆ ಈ ಪೋಷಕಾಂಶಗಳನ್ನು ಹೇಗೆ ಪತ್ತೆ ಹಚ್ಚೋದು ಅನ್ನೋದನ್ನು ಪ್ರಯೋಗ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾನೀಗ ಮಾಡ್ತೇನೆ. ಅದರಲ್ಲಿ ಮೊದಲನೇದಾಗಿ ಈ ಪ್ರಯೋಗವನ್ನು ನಡೆಸಬೇಕಾದ್ರೆ ಏನೆಲ್ಲ ವಸ್ತುಗಳು ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಈ ಪ್ರಯೋಗಕ್ಕೆ ನಮಗೆ ಒಂದು ಕಾಸ್ಟಿಕ್ ಸೋಡಾ ದ್ರಾವಣ ಬೇಕಾಗುತ್ತೆ, ಒಂದು ಅಯೋಡಿನ್ ದ್ರಾವಣ ಬೇಕಾಗುತ್ತೆ, ಕಾಪರ್ ಸಲ್ಫೇಟ್ ದ್ರಾವಣ ಅಥವಾ ತಾಮ್ರದ ಸಲ್ಫೇಟ್ ದ್ರಾವಣ ಬೇಕಾಗುತ್ತೆ, ಒಂದು ಹನಿಗ ಅಥವಾ ಡ್ರಾಪರ್ ಅಂತ ಕರಿತೀವಿ ಅದು ಬೇಕಾಗುತ್ತೆ, ಮತ್ತು ಎಲ್ಲ ಚಟುವಟಿಕೆಗಳನ್ನು ಪ್ರಯೋಗವನ್ನು ಮಾಡಲಿಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಣಾಳಗಳು. ಇವುಗಳ ಸಹಾಯದಿಂದ ನಾವು ಪತ್ತೆ ಹಚ್ತೀವಿ. ಹಾಗಾದರೆ ಮೊದಲನೇದಾಗಿ ನಾವು ಈ ದ್ರಾವಣಗಳನ್ನು ತಯಾರಿಸಿಟ್ಕೋಬೇಕಾಗತ್ತೆ. ನಮ್ಮ ಹತ್ರ ಕೆಲವೊಂದು ಬಾರಿ ದ್ರಾವಣಗಳು ಮೊದಲೇ ತಯಾರಾಗಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಹೇಗೆ ತಯಾರಿಸ್ಕೊಳ್ಬೋದು ಅನ್ನೋದನ್ನು ಈಗ ಕಲ್ತ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ಅಯೋಡಿನ್ ದ್ರಾವಣವನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನು ಈ ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ. ಪೋಷಕಾಂಶಗಳ ಪತ್ತೆ ಹಚ್ಚುವಿಕೆ ಪರೀಕ್ಷೆಯನ್ನು ಮಾಡಲಿಕ್ಕೆ ಕೆಲವೊಂದು ದ್ರಾವಣಗಳ ಅವಶ್ಯಕತೆ ಇದೆ. ಈಗಾಗಲೇ ನಿಮ್ಮ ಹತ್ರ ಅದು ಸಿದ್ಧವಿಲ್ಲದೆ ಇದ್ದರೆ ಈಗ ಅದನ್ನು ಹೇಗೆ ನಾವು ಸಿದ್ಧಪಡಿಸ್ಕೋಬೇಕು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ದುರ್ಬಲ ಅಯೋಡಿನ್ ದ್ರಾವಣವನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ಖಾಲಿಯಾದ ಪ್ರಮಾಣವನ್ನು ತೆಗೆದುಕೊಳ್ಳಿ. ಆ ಪ್ರಮಾಣಕ್ಕೆ ಮೊದಲಿಗೆ ಅರ್ಧದಷ್ಟು ನೀರನ್ನು ಹಾಕಿ. ಈಗ ಇದಕ್ಕೆ ಮೆಡಿಕಲ್ ಶಾಪ್ನಲ್ಲಿ ಲಭ್ಯ ಇರತಕ್ಕಂಥ ಟಿಂಚರ್ ಅಯೋಡಿನ್ನ ಕೆಲವು ಹನಿಗಳನ್ನು ನೀರಿಗೆ ಸೇರಿಸಿ. ಈಗ ಪ್ರಮಾಣವನ್ನು ಚೆನ್ನಾಗಿ
ಕಲಕಿ. ಈಗ ದುರ್ಬಲ ಅಯೋಡಿನ್ ದ್ರಾವಣ ಸಿದ್ಧವಾಗಿದೆ. ಇದನ್ನು ನಮ್ಮ ಪ್ರಯೋಗಕ್ಕಾಗಿ ಕಾಯ್ದಿರಿಸಿಕೊಳ್ಳೋಣ. ಮಕ್ಕಳೇ, ಈಗ ಈ ಪ್ರಯೋಗಕ್ಕೆ ಮತ್ತೊಂದು ಅವಶ್ಯಕವಾಗಿರ್ತಕ್ಕಂಥ ದ್ರಾವಣ ಕಾಪರ್ ಸಲ್ಫೇಟ್. ಸೊ ಅದನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ಕೂಡ ಈ ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ. ಮಕ್ಕಳೇ, ಈಗ ಕಾಪರ್ ಸಲ್ಫೇಟ್ ದ್ರಾವಣವನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಯಾವುದಾದ್ರೂ ಒಂದು ಗಾಜಿನ ಪಾತ್ರೆ ಅಥವಾ ಫ್ಲಾಸ್ಕ್ ಅಥವಾ ಬೀಕರನ್ನು ತೆಗೆದುಕೊಳ್ಳಿ. ಅದಕ್ಕೆ 100 ml ನೀರನ್ನು ಹಾಕ್ಕೊಳ್ಳಿ. ಸರಿಯಾಗಿ 100 ml ತೆಗೆದುಕೊಳ್ಳಿ. ಅದರಲ್ಲಿ 2 ರಿಂದ 3 ಗ್ರಾಮ್ ಕಾಪರ್ ಸಲ್ಫೇಟನ್ನು ಅದಕ್ಕೆ ನೀರಿಗೆ ಸೇರಿಸಿ. ನಂತರ ಫ್ಲಾಸ್ಕನ್ನು ಚೆನ್ನಾಗಿ ಕಲಕಿ. ಈಗ ಕಾಪರ್ ಸಲ್ಫೇಟ್ ದ್ರಾವಣ ಸಿದ್ಧವಾಗಿದೆ. ಈಗ ಮತ್ತೊಂದು ದ್ರಾವಣ ಕಾಸ್ಟಿಕ್ ಸೋಡಾ ದ್ರಾವಣ, ಅದನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ಕೂಡ ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ. ಮಕ್ಕಳು, ಈಗ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ. ನಮ್ಮ ಬಳಿ ಕಾಸ್ಟಿಕ್ ಸೋಡಾದ ಹರಳುಗಳಿವೆ. ಇದನ್ನು ಮೊದಲಿಗೆ ಒಂದು ಬೀಕರನ್ನು ತೆಗೆದುಕೊಂಡು ಬೀಕರ್ನಲ್ಲಿ 100 ml ಮಿಲಿಲೀಟರ್ನಷ್ಟು ನೀರನ್ನು ತೆಗೆದುಕೊಳ್ಳೋಣ. ಇದಕ್ಕೆ ಸುಮಾರು 10 ಗ್ರಾಮ್ನಷ್ಟು ಕಾಸ್ಟಿಕ್ ಸೋಡಾದ ಹರಳುಗಳನ್ನು ಇದಕ್ಕೆ ಸೇರಿಸೋಣ. ಬೀಕರನ್ನು ಚೆನ್ನಾಗಿ ಕಲಕಿದಾಗ ಕಾಸ್ಟಿಕ್ ಸೋಡಾವು ನೀರಿನಲ್ಲಿ ಕರಗಿದಾಗ ಕಾಸ್ಟಿಕ್ ಸೋಡಾ ದ್ರಾವಣವಾಗುತ್ತದೆ. ಮಕ್ಕಳೇ, ನೋಡಿದ್ರಲ್ಲ, ಈಗ ಈ ದ್ರಾವಣಗಳು ಈಗ ನಿಮ್ಮ ಹತ್ರ ಸಿದ್ಧವಾಗಿದೆ. ಈಗ ಒಂದೊಂದೇ ಪೋಷಕಾಂಶವನ್ನು ಪ್ರಯೋಗ ಮಾಡ್ತಾ ಹೇಗೆ ಪತ್ತೆ ಹಚ್ಚೋದು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಅದರಲ್ಲಿ ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟದ ಪರೀಕ್ಷೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ. ಅದಕ್ಕಾಗಿ ನಾನು ಸಾಕಷ್ಟು ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡಿದ್ದೇನೆ. ಬೇಯಿಸಿದ ಅನ್ನ, ಪಪ್ಪಾಯ, ಕಲ್ಲಂಗಡಿ, ಆಲೂಗಡ್ಡೆ, ಬಾಳೆಹಣ್ಣು, ಬೆಲ್ಲ, ಸಕ್ಕರೆ, ರವೆ, ಉಪ್ಪು, ಬೇಯಿಸಿದ ಬಟಾಣಿ, ಬೇಯಿಸಿದ ಕಡಲೆಕಾಳು, ಹಸಿರು ಬಟಾಣಿ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಮೈದಾ, ಹಾಗೆ ಮೊಸರು, ಹಾಲು, ಬೇಯಿಸಿದ ಬೀಟ್ರೋಟ್, ಬೇಯಿಸಿದ ಕ್ಯಾರೆಟ್ ಮತ್ತು ನಿಂಬೆಹಣ್ಣು ಮತ್ತು ಬೇಯಿಸಿದ ಅವರೆ ಕಾಳನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಈಗ ಒಂದೊಂದನ್ನೇ ನಾವು ಪರೀಕ್ಷಿಸುತ್ತಾ ಯಾವುದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಎಂಬುದನ್ನು ತಿಳಿಯೋಣ ಪ್ರಯೋಗದ ಮೂಲಕ. ಬನ್ನಿ ಮಕ್ಕಳೇ, ಈಗ ಮೊದಲನೇದಾಗಿ ಅಕ್ಕಿ ಹಿಟ್ಟಿನಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ ಇದೆ ಎಂಬುದನ್ನು ಪರೀಕ್ಷಿಸೋಣ. ಈಗ ನಾನೊಂದು ಖಾಲಿ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ತಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ. ಅದನ್ನು ಒಂದು ಸ್ಟ್ರಾನ ಸಹಾಯದಿಂದ ಚೆನ್ನಾಗಿ ಕಲ್ಕೋಣ. ಈಗ ಈ ಮಿಶ್ರಣಕ್ಕೆ 2-3 ಹನಿಗಳು ಅಯೋಡಿನ್ ದ್ರಾವಣವನ್ನು ಸೇರಿಸ್ತೇನೆ. ಮಕ್ಕಳೇ, ನೀವು ನೋಡ್ತಾ ಇದ್ದೀರಿ, ಈಗ ಮಿಶ್ರಣದ ಬಣ್ಣವು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದೆ. ಇದರಿಂದ ಅಕ್ಕಿ ಹಿಟ್ಟಿನಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ ಇದೆ ಎಂದು ನಮಗೆ ತಿಳಿದು ಬರುತ್ತದೆ. ಈಗ ಪ್ರಮಾಣದಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಸೇರಿಸ್ತಿದ್ದೀನಿ. ಈ ಮಿಶ್ರಣಕ್ಕೆ ಈಗ ದುರ್ಬಲ ಅಯೋಡಿನ್ ದ್ರಾವಣವನ್ನು ಸೇರಿಸ್ತಾ ಇದ್ದೀನಿ. ಮಕ್ಕಳೇ, ನೀವೀಗ ಗಮನಿಸ್ತಿದ್ದೀರಿ, ಮಿಶ್ರಣವು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದೆ. ಆದ್ದರಿಂದ ಮೈದಾ ಹಿಟ್ಟಿನಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಎಂದು ನಮಗೆ ತಿಳಿದು ಬರುತ್ತದೆ. ಈಗ ಪ್ರಮಾಣದಲ್ಲಿ ರಾಗಿ ಹಿಟ್ಟನ್ನು ತೆಗೆದುಕೊಳ್ತಿದ್ದೀನಿ.
ಸೇರಿಸ್ತಾ ಇದ್ದೀನಿ. ಈಗ ರಾಗಿ ಹಿಟ್ಟಿನ ದ್ರಾವಣಕ್ಕೆ ಅಯೋಡಿನ್ ದ್ರಾವಣವನ್ನು ಸೇರಿಸ್ತಿದ್ದೀನಿ. ಕಪ್ಪು ಮಿಶ್ರಿತ ನೀಲಿ ಬಣ್ಣ, ಇದರಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಇದೆ ಎಂದು ನಮಗೆ ತಿಳಿದು ಬರುತ್ತದೆ. ಈಗ ಗೋಧಿ ಹಿಟ್ಟು, ಕಪ್ಪು ಮಿಶ್ರಿತ ನೀಲಿ ಬಣ್ಣ ಇರೋದು ನಿಮ್ಗೆ ಕಾಣ್ತಾ ಇದೆ. ಗೋಧಿ ಹಿಟ್ಟಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಇದೆ. ಈಗ ಹಾಲನ್ನು ತೆಗೆದುಕೊಳ್ಳೋಣ. ಅಯೋಡಿನ್ ದ್ರಾವಣ, ಮಿಶ್ರಣವು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಬಂದಿಲ್ಲ, ಆದ್ದರಿಂದ ಹಾಲಿನಲ್ಲಿ ಕಾರ್ಬೋಹೈಡ್ರೇಟ್ ಇಲ್ಲ. ಈಗ ಮೊಸರನ್ನು ತೆಗೆದುಕೊಳ್ಳೋಣ. ಈಗ ಇದಕ್ಕೆ ಅಯೋಡಿನ್ ದ್ರಾವಣವನ್ನು ಸೇರಿಸೋಣ. ನೀವು ನೋಡ್ತಿದ್ರಿ, ಯಾವುದೇ ಬಣ್ಣದಲ್ಲಿ ಬದಲಾವಣೆ ಇಲ್ಲ, ಆದ್ದರಿಂದ ಇದರಲ್ಲಿ ಕಾರ್ಬೋಹೈಡ್ರೇಟ್ ಇಲ್ಲ. ಈಗ ಬಾಳೆಹಣ್ಣಲ್ಲಿ ಪರೀಕ್ಷೆ ಮಾಡೋಣ. ದುರ್ಬಲ ಅಯೋಡಿನ್ ದ್ರಾವಣ. ಮಕ್ಕಳೇ, ಚೆನ್ನಾಗಿ ಕಲಕಿದಾಗ ಬಾಳೆಹಣ್ಣಿನಲ್ಲಿ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಕಾಣ್ತಿದೆ, ಹಾಗಾಗಿ ಬಾಳೆಹಣ್ಣಿನಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಇದೆ. ಈಗ ಕಲ್ಲಂಗಡಿ ಹಣ್ಣು, ಈಗ ಇದಕ್ಕೆ ದುರ್ಬಲ ಅಯೋಡಿನ್ ದ್ರಾವಣವನ್ನು ಸೇರಿಸೋಣ. ಮಕ್ಕಳೇ ನೋಡ್ತಿದ್ರಿ, ಕಪ್ಪು ಮಿಶ್ರಿತ ನೀಲಿ ಬಣ್ಣ, ಆದ್ದರಿಂದ ಕಲ್ಲಂಗಡಿ ಹಣ್ಣಿನಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ಈಗ ಪಪ್ಪಾಯ ಹಣ್ಣು, ದುರ್ಬಲ ಅಯೋಡಿನ್ ದ್ರಾವಣವನ್ನು ಸೇರಿಸ್ತಿದ್ದೀನಿ. ಮಕ್ಕಳೇ, ಕಪ್ಪು ಮಿಶ್ರಿತ ನೀಲಿ ಬಣ್ಣ ನಿಮಗೆ ಕಾಣ್ತಾ ಇದೆ, ಹಾಗಾಗಿ ಪಪ್ಪಾಯದಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಇದೆ. ಮಕ್ಕಳು, ಈಗ ನಿಂಬೆಹಣ್ಣನ್ನು ರಸವನ್ನು ತೆಗೆದುಕೊಳ್ಳೋಣ. ನಿಂಬೆಹಣ್ಣಿನ ರಸವನ್ನು ತೆಗೆದುಕೊಂಡಿದ್ದೇನೆ. ದುರ್ಬಲ ಅಯೋಡಿನ್ ದ್ರಾವಣವನ್ನು ಇದಕ್ಕೆ ಹಾಕ್ತಿದ್ದೀನಿ. ಯಾವುದೇ ಬಣ್ಣದಲ್ಲಿ ಬದಲಾವಣೆ ಆಗಿಲ್ಲ, ಹಾಗಾಗಿ ನಿಂಬೆಹಣ್ಣಿನ ರಸದಲ್ಲಿ ಕಾರ್ಬೋಹೈಡ್ರೇಟ್ ಇಲ್ಲ. ಮಕ್ಕಳೇ, ಪ್ರಯೋಗವನ್ನು ನೋಡಿದ್ವಿ. ಹಾಗಾದರೆ ಪ್ರಯೋಗವನ್ನು ನಡೆಸಬೇಕಾದ್ರೆ ಏನು ಹಂತಗಳನ್ನು ನಾವು ಪಾಲಿಸಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ, ಒಂದು ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದ ಬೇಯಿಸಿದ ಘಟಕಾಂಶ ಅಥವಾ ಆಹಾರ ಪದಾರ್ಥವನ್ನು ಮೊದಲಿಗೆ ತೆಗೆದುಕೊಳ್ಬೇಕು. ಅದಕ್ಕೆ 2 ರಿಂದ 3 ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನು ಪ್ರಮಾಣಕ್ಕೆ ಹಾಕಬೇಕು. ನಂತರ ಅದನ್ನು ಚೆನ್ನಾಗಿ ಕಲಕಬೇಕು. ಕಲಕಿದ ನಂತರ ಅದರಲ್ಲಿ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಗ್ತಿದೆಯಾ ಅನ್ನೋದನ್ನು ಗಮನಿಸಬೇಕು. ನಂತರ ಒಂದು ವೇಳೆ ಆ ಮಿಶ್ರಣದಲ್ಲಿ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಏನಾದರೂ ಕಾಣಿಸ್ಕೊಂಡಿದ್ದೆ ಆದರೆ ಅದರಲ್ಲಿ ಪಿಷ್ಟ ಇದೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ಒಂದು ವೇಳೆ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಬರದೇ ಇದ್ದರೆ ಅದರಲ್ಲಿ ಪಿಷ್ಟ ಇಲ್ಲ ಅಂಥೇಳಿ ನಾವು ತೀರ್ಮಾನಿಸಬಹುದು. ನೋಡಿದಲ್ಲ ಮಕ್ಕಳೇ, ಈಗ ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಪೋಷಕಾಂಶ ಪ್ರೋಟೀನ್. ಆ ಪ್ರೋಟೀನ್ ನಮ್ಮ ಆಹಾರ ಪದಾರ್ಥದಲ್ಲಿ ಇರೋದನ್ನು ಹೇಗೆ ಪತ್ತೆ ಹಚ್ಚೋದು ಅನ್ನೋದು ಮತ್ತೊಂದು ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ. ಮಕ್ಕಳೇ, ನಾವೀಗ ಪ್ರೋಟೀನ್ ಪರೀಕ್ಷೆಯನ್ನು ಮಾಡೋಣ. ಅದಕ್ಕಾಗಿ ಮೊದಲನೇದಾಗಿ ನಾನೀಗ ಹಾಲನ್ನು ತೆಗೆದುಕೊಳ್ಳೋದ್ರ ಮೂಲಕ ಪ್ರೋಟೀನ್ ಪರೀಕ್ಷೆಯನ್ನು ಮಾಡ್ತೀನಿ. ಈಗ ಹಾಲನ್ನು ಒಂದು ಪ್ರಮಾಣದಲ್ಲಿ ತೆಗೆದುಕೊಳ್ತಿದ್ದೀನಿ, ನೀವು ಗಮನಿಸ್ತಿದ್ದೀರಿ. ಇದಕ್ಕೆ ಮೊದಲನೇದಾಗಿ 2 ಹನಿಗಳಷ್ಟು ಕಾಪರ್ ಸಲ್ಫೇಟ್ ದ್ರಾವಣವನ್ನು ಹಾಕೋಣ. ಇದಕ್ಕೆ ಸುಮಾರು 10 ಹನಿಗಳಷ್ಟು ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸೋಣ. ನೀವು ಬಣ್ಣದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಯನ್ನು ಗಮನಿಸ್ತಿದ್ದೀರಿ. ಚೆನ್ನಾಗಿ ಕಲಕಿದ ನಂತರ ಹಾಲಿನಲ್ಲಿ ನೇರಳೆ ಬಣ್ಣವು ಕಾಣಿಸುತ್ತಿದೆ. ಇದು ಹಾಲಿನಲ್ಲಿ ಪ್ರೋಟೀನ್ ಇರುವುದನ್ನು ತೋರಿಸುತ್ತಿದೆ. ಮಕ್ಕಳೇ, ಈಗ ಬೇಯಿಸಿದ ಅನ್ನವನ್ನು ತೆಗೆದುಕೊಳ್ಳೋಣ. ಇದನ್ನು ಚೆನ್ನಾಗಿ ಕಿವುಚಿ ಪ್ರಮಾಣಕ್ಕೆ ಹಾಕೋಣ. ಕಿವುಚಿದ ಅನ್ನಕ್ಕೆ ಸ್ವಲ್ಪ ನೀರನ್ನು ಸೇರಿಸೋಣ.
ಈಗ ಇದಕ್ಕೆ 2 ಹನಿ ಕಾಪರ್ ಸಲ್ಫೇಟ್ ದ್ರಾವಣವನ್ನು ಸೇರಿಸೋಣ. ಹಾಗೆ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸೋಣ. ಮಕ್ಕಳೇ, ನೀವು ನೋಡ್ತಿದ್ದೀರಿ, ನೇರಳೆ ಬಣ್ಣವು ಇದರಲ್ಲಿ ಕಾಣುತ್ತಿಲ್ಲ. ಆದ್ದರಿಂದ ಅನ್ನದಲ್ಲಿ ಪ್ರೋಟೀನ್ ಇಲ್ಲ. ಈಗ ಬೇಯಿಸಿದ ಕಾಳುಗಳನ್ನು ತೆಗೆದುಕೊಂಡಿದ್ದೇನೆ. ಇವುಗಳನ್ನು ಚೆನ್ನಾಗಿ ಅರೆದು ಪೇಸ್ಟ್ ತಯಾರಿಸಿಕೊಳ್ಳೋಣ. ಕಾಳುಗಳ ಪೇಸ್ಟನ್ನು ತಯಾರಿಸಲಾಗಿದೆ. ಇದು ಅವರೆಬೇಳೆ ಪೇಸ್ಟ್, ಇದು ಕಡಲೆಬೇಳೆ ಪೇಸ್ಟ್, ಇದು ಬಟಾಣಿ ಪೇಸ್ಟ್. ಈಗ ಅವರೆಬೇಳೆಯ ಪೇಸ್ಟನ್ನು ಪ್ರಮಾಣದಲ್ಲಿ ತೆಗೆದುಕೊಳ್ತಾ ಇದ್ದೇನೆ. 2 ಹನಿ ಕಾಪರ್ ಸಲ್ಫೇಟ್ ದ್ರಾವಣ, 10 ಹನಿಗಳ ಕಾಸ್ಟಿಕ್ ಸೋಡಾ ದ್ರಾವಣ. ಮಕ್ಕಳೇ, ನೀವು ನೋಡ್ತಿದ್ರಿ, ನೇರಳೆ ಬಣ್ಣವು ಸ್ಪಷ್ಟವಾಗಿ ಕಾಣುತ್ತಿದೆ. ಇದರಿಂದ ಅವರೆಬೇಳೆಯಲ್ಲಿ ಪ್ರೋಟೀನ್ ಇದೆ ಎಂದು ಗೊತ್ತಾಗುತ್ತದೆ. ಈಗ ಬಟಾಣಿ ಪೇಸ್ಟ್, ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸೋಣ. ಈಗ ಇದಕ್ಕೆ 2 ಹನಿಗಳು ಕಾಪರ್ ಸಲ್ಫೇಟ್ ದ್ರಾವಣವನ್ನು ಸೇರಿಸೋಣ. ಹಾಗೆ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸೋಣ. ಮಕ್ಕಳ, ನೇರಳೆ ಬಣ್ಣ ನಿಮಗೆ ಕಾಣುತ್ತದೆ. ಆದ್ದರಿಂದ ಬಟಾಣಿಯಲ್ಲೂ ಕೂಡ ಪ್ರೋಟೀನ್ ಇದೆ ಎಂದು ನಮಗೆ ಗೊತ್ತಾಗುತ್ತದೆ. ಮಕ್ಕಳ, ಈಗ ಬೇಯಿಸಿದ ಕ್ಯಾರೆಟನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಪೇಸ್ಟ್ ಮಾಡಿ ಪ್ರಮಾಣದಲ್ಲಿ ಹಾಕುತ್ತೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸೋಣ. 2 ಹನಿಗಳು ಕಾಪರ್ ಸಲ್ಫೇಟ್ ದ್ರಾವಣ, ಹಾಗೆ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣ. ನೇರಳೆ ಬಣ್ಣವು ಕಾಣಿಸುತ್ತಿಲ್ಲ, ಹಾಗಾಗಿ ಕ್ಯಾರೆಟ್ನಲ್ಲಿ ಪ್ರೋಟೀನ್ ಇಲ್ಲ ಎಂದು ನಮಗೆ ತಿಳಿದು ಬರುತ್ತೆ. ಮಕ್ಕಳು, ಈಗ ಅಡುಗೆ ಎಣ್ಣೆಯನ್ನು ಪ್ರಮಾಣದಲ್ಲಿ ತೆಗೆದುಕೊಳ್ಳೋಣ. ಈಗ ಇದಕ್ಕೆ 2 ಹನಿಗಳು ಕಾಪರ್ ಸಲ್ಫೇಟ್ ದ್ರಾವಣವನ್ನು ಸೇರಿಸ್ತಾ ಇದ್ದೇನೆ. ಹಾಗೆ 10 ಹನಿ ಕಾಸ್ಟಿಕ್ ದ್ರಾವಣವನ್ನು ಸೇರಿಸ್ತಿದ್ದೀನಿ. ನೇರಳೆ ಬಣ್ಣಕ್ಕೆ ತಿರುಗಿಲ್ಲ, ಆದ್ದರಿಂದ ಎಣ್ಣೆಯಲ್ಲಿ ಪ್ರೋಟೀನ್ ಇಲ್ಲ ಎಂದು ನಮಗೆ ತಿಳಿದು ಬರುತ್ತದೆ. ಈಗ ನಿಂಬೆಹಣ್ಣಿನ ರಸವನ್ನು ತೆಗೆದುಕೊಳ್ಳೋಣ. ಈ ನಿಂಬೆಯ ರಸಕ್ಕೆ 2 ಹನಿ ಕಾಪರ್ ಸಲ್ಫೇಟ್ ದ್ರಾವಣವನ್ನು ಸೇರಿಸೋಣ. ಹಾಗೆ 10 ಹನಿಗಳು ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸೋಣ. ಚೆನ್ನಾಗಿ ಕಲಕಿದಾಗ ನೋಡಿ, ನಿಂಬೆಹಣ್ಣಿನ ರಸದಲ್ಲಿ ಯಾವುದೇ ನೇರಳೆ ಬಣ್ಣ ಕಂಡು ಬಂದಿಲ್ಲ. ಹಾಗಾಗಿ ನಿಂಬೆಹಣ್ಣಿನಲ್ಲಿ ಪ್ರೋಟೀನ್ ಇರುವುದಿಲ್ಲ ಎಂದು ನಮಗೆ ತಿಳಿದು ಬರುತ್ತದೆ. ಮೊದಲಿಗೆ ಮೊಟ್ಟೆಯನ್ನು ಒಡೆದು ಅದರ ಬಿಳಿಯ ಭಾಗವನ್ನು ಪ್ರಮಾಣದಲ್ಲಿ ತೆಗೆದುಕೊಳ್ಳೋಣ. ಈಗ ಮೊಟ್ಟೆಯ ಬಿಳಿ ಭಾಗಕ್ಕೆ 2 ಹನಿ ಕಾಪರ್ ಸಲ್ಫೇಟ್ ದ್ರಾವಣವನ್ನು ಹಾಕೋಣ. ಹಾಗೆ 10 ಹನಿಗಳು ಕಾಸ್ಟಿಕ್ ದ್ರಾವಣವನ್ನು ಹಾಕೋಣ. ನೇರಳೆ ಬಣ್ಣವನ್ನು ನೀವು ಕಾಣ್ತಿದ್ದೀರಿ, ಹಾಗಾಗಿ ಮೊಟ್ಟೆಯಲ್ಲಿ ಪ್ರೋಟೀನ್ ಇದೆ ಎಂದು ನಮಗೆ ತಿಳಿದು ಬರುತ್ತದೆ. ಮಕ್ಕಳೇ, ಪ್ರೋಟೀನ್ ಪರೀಕ್ಷೆಯನ್ನು ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ಈಗ ಪ್ರೋಟೀನ್ ಪರೀಕ್ಷೆಯನ್ನು ಮಾಡುವ ಹಂತಗಳು ಯಾವುದು ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ, ಪರೀಕ್ಷಿಸಲು ನೀವು ತೆಗೆದುಕೊಳ್ತಕ್ಕಂಥ ಆಹಾರ ಗಟ್ಟಿಯಾಗಿದ್ದರೆ ಅದನ್ನು ಪೇಸ್ಟ್ ಅಥವಾ ಪುಡಿ ಮಾಡಿಟ್ಕೊಳ್ಳಿ. ಎರಡನೇದಾಗಿ, ಅದರ ಸ್ವಲ್ಪ ಭಾಗವನ್ನು ಒಂದು ಪ್ರಮಾಣಕ್ಕೆ ಹಾಕಿ ಅದಕ್ಕೆ ಸುಮಾರು 10 ಹನಿ ನೀರನ್ನು ಹಾಕಿ ಪ್ರಮಾಣವನ್ನು ಕುಲುಕಿ, ನಂತರ ಹನಿಗವನ್ನು ಬಳಸಿ 2 ಹನಿ ಮೊದಲಿಗೆ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹಾಕಿ ಮತ್ತು 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಹಾಕಿ ಪ್ರಮಾಣವನ್ನು ಚೆನ್ನಾಗಿ ಕಲಕಿ. ಕೆಲವು ನಿಮಿಷಗಳ ಕಾಲ ಪ್ರಮಾಣವನ್ನು ಹಾಗೆ ಇಟ್ಕೊಳ್ಳಿ. ಪದಾರ್ಥದ ಬಣ್ಣ ನೇರಳೆ ಬಣ್ಣಕ್ಕೆ ತಿರುಗಿದ್ರೆ ಅದರಲ್ಲಿ ಪ್ರೋಟೀನ್ ಇದೆ ಅಂತ ಅರ್ಥ. ಒಂದು ವೇಳೆ ಪದಾರ್ಥದಲ್ಲಿರ್ತಕ್ಕಂಥ ಬಣ್ಣ ನೇರಳೆ ಬಣ್ಣಕ್ಕೆ ತಿರುಗದಿದ್ದರೆ ಅದರಲ್ಲಿ ಪ್ರೋಟೀನ್ ಇಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರಬಹುದು. ಮಕ್ಕಳೇ, ಈಗ ನಾವು 3ನೇ ಪೋಷಕಾಂಶ
ಲಿಪಿಡ್ ಅಥವಾ ಕೊಬ್ಬಿನಾಂಶ ಆಹಾರ ಪದಾರ್ಥದಲ್ಲಿ ಇದೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅಥವಾ ಪತ್ತೆ ಹಚ್ಚೋದು ಅಂತ ಈ ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ ಬನ್ನಿ ಮಕ್ಕಳೇ. ನಾವೀಗ ಲಿಪಿಡ್ ಅಥವಾ ಕೊಬ್ಬು ಇರುವಿಕೆಯನ್ನು ಪತ್ತೆ ಹಚ್ಚುವಂತಹ ಒಂದು ಪರೀಕ್ಷೆಯನ್ನು ಮಾಡೋಣ. ಅದಕ್ಕಾಗಿ ನಾನು ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡಿದ್ದೇನೆ. ಎಳ್ಳು, ಕೊಬ್ಬರಿ, ಬಾದಾಮಿ, ಕಡಲೆ ಬೀಜ ಹಾಗೂ ಕ್ಯಾರೆಟನ್ನು ತೆಗೆದುಕೊಂಡಿದ್ದೇನೆ. ಇವುಗಳನ್ನು ಮೊದಲಿಗೆ ಜಜ್ಜಿ ಪೇಸ್ಟನ್ನು ತಯಾರಿಸಿಕೊಳ್ಳೋಣ ಅಥವಾ ಪುಡಿ ಮಾಡಿಕೊಳ್ಳೋಣ. ಮಕ್ಕಳೇ, ಈಗ ಎಲ್ಲ ಆಹಾರಗಳನ್ನು ಜಜ್ಜಿ ಪುಡಿ ಮಾಡಿಕೊಳ್ಳಲಾಗಿದೆ. ಈಗ ಈ ಪುಡಿ ಮಾಡಿದ ಆಹಾರವನ್ನು ಕೆಲವು ಗಂಟೆಗಳ ಕಾಲ ಹಾಗೆಯೇ ಆರಲು ಬಿಡೋಣ. ಮಕ್ಕಳೇ, ಕೆಲವು ಗಂಟೆಗಳ ನಂತರ ಈ ಪುಡಿ ಇದ್ದಂತಹ ಜಾಗದಲ್ಲಿರ್ತಕ್ಕಂಥ ಪದಾರ್ಥವನ್ನು ನಾವು ಪಕ್ಕಕ್ಕೆ ಸರಿಸಿದಾಗ ನೀವು ಕಾಣ್ತಿದ್ರಿ, ಕೊಬ್ಬರಿ, ಬಾದಾಮಿ, ಎಳ್ಳು ಹಾಗೂ ಕಡಲೆ ಬೀಜ ಇದ್ದಂತಹ ಜಾಗದಲ್ಲಿ ಎಣ್ಣೆಯಂತಹ ಕಲೆ ಕಂಡುಬರುತ್ತಿರುವುದು ನೀವು ಗಮನಿಸುತ್ತಿದ್ದೀರಿ. ಈ ರೀತಿ ಎಣ್ಣೆಯಂತಹ ಕಲೆ ಇದ್ದರೆ ಆ ಪದಾರ್ಥದಲ್ಲಿ ಕೊಬ್ಬು ಅಥವಾ ಲಿಪಿಡ್ ಇದೆ ಎಂದು ನಮಗೆ ತಿಳಿದು ಬರುತ್ತದೆ. ಆದರೆ ಕಡಲೆ ಹಾಗೂ ಕ್ಯಾರೆಟ್ ಇದ್ದ ಜಾಗದಲ್ಲಿ ಯಾವುದೇ ರೀತಿಯ ಎಣ್ಣೆಯಂತಹ ಕಲೆ ಕಂಡುಬರುತ್ತಿಲ್ಲ. ಆದ್ದರಿಂದ ಇವುಗಳಲ್ಲಿ ಕೊಬ್ಬು ಅಥವಾ ಲಿಪಿಡ್ ಇಲ್ಲವೆಂದು ನಾವು ತೀರ್ಮಾನಿಸಬಹುದು. ಈ ರೀತಿಯಾಗಿ ಲಿಪಿಡ್ ಪರೀಕ್ಷೆಯನ್ನು ನಾವು ನಡೆಸಬಹುದು. ಕೊಬ್ಬಿನ ಪರೀಕ್ಷೆಯನ್ನು ಮಾಡೋದು ಹೇಗೆ ಅಂತ ನಾವು ಕಲ್ತ್ಕೊಂಡ್ವಿ. ಈಗ ಕೊಬ್ಬಿನ ಪರೀಕ್ಷೆಯನ್ನು ಮಾಡಬೇಕಾದ್ರೆ ಏನೆಲ್ಲ ಹಂತಗಳನ್ನು ನಾವು ಪಾಲಿಸಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಬೇಕು. ಅದನ್ನು ಒಂದು ಸಣ್ಣ ಹಾಳೆಯಲ್ಲಿ ಸುತ್ತಿ ಮತ್ತು ಅದನ್ನು ಚೆನ್ನಾಗಿ ಜಜ್ಜಿ ಇಟ್ಕೊಳ್ಬೇಕು. ನಂತರ ಹಾಳೆ ಅರಿಯದ ಹಾಗೆ ಎಚ್ಚರ ವಹಿಸಬೇಕು. ಮಕ್ಕಳೇ, ಇದು ಭಾಳ ಮುಖ್ಯ. ಹಾಳೆಯನ್ನು ನೇರ ಮಾಡಿ ಎಚ್ಚರಿಕೆಯಿಂದ ಬೆಳಕಿನ ಕಡೆಗೆ ನೋಡಬೇಕು. ಅದರಲ್ಲಿ ಎಣ್ಣೆಯ ಕಲೆ ಏನಾದರೂ ಕಂಡು ಬಂದರೆ ಅದರಲ್ಲಿ ಕೊಬ್ಬಿನಾಂಶ ಇದೆ ಅಂತ ನಮಗೆ ಅರ್ಥ. ಒಂದು ವೇಳೆ ಎಣ್ಣೆಯ ಕಲೆ ಕಂಡು ಬರದೇ ಇದ್ದರೆ ಅದರಲ್ಲಿ ಕೊಬ್ಬಿನಾಂಶ ಇಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ಬೋದು. ಇವಿಷ್ಟು ನಾವು ಪ್ರಮುಖ ಪೋಷಕಾಂಶಗಳನ್ನು ಹೇಗೆ ಪತ್ತೆ ಹಚ್ಚೋದು ಅನ್ನೋದನ್ನು ನೋಡಿದ್ವಿ. ಮಕ್ಕಳೇ, ಈಗ ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 15ರಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಒಂದಷ್ಟು ಆಹಾರ ಪದಾರ್ಥಗಳಿದೆ. ಅದರಲ್ಲಿ ಪಿಷ್ಟ, ಪ್ರೋಟೀನ್ ಮತ್ತು ಕೊಬ್ಬುಗಳ ಪರೀಕ್ಷೆಯನ್ನು ನೀವು ಮಾಡಿ ಇದೆ ಅಥವಾ ಇಲ್ಲ ಅಂತಕ್ಕಂಥದ್ದು ದಾಖಲಿಸಬೇಕಾಗತ್ತೆ. ನಾನು ಕೇವಲ ಒಂದು ಪರೀಕ್ಷೆಯನ್ನು ಒಂದು ವಸ್ತುವಿನ ಮೇಲೆ, ಒಂದು ಆಹಾರ ಪದಾರ್ಥದ ಮೇಲೆ ನಾನು ಮಾಡಿದ್ದೇನೆ. ನೀವು ಒಂದೇ ಆಹಾರ ಪದಾರ್ಥಕ್ಕೆ 3 ಪರೀಕ್ಷೆಗಳನ್ನು ಮಾಡಿ ಈ ಕೋಷ್ಟಕವನ್ನು ತುಂಬಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಮಕ್ಕಳೇ, ಸುಮಾರು 28 ನಿಮಿಷಗಳ ಕಾಲ ನಾವು ಈ ಅವಧಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಈಗ ಅಭ್ಯಾಸದ ಕೆಲವು ಪ್ರಶ್ನೆಗಳನ್ನು ನಾನು ನಿಮಗೆ ತೋರಿಸ್ತಿದ್ದೇನೆ. ಈ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ನೀವು ಪ್ರಯತ್ನವನ್ನು ಪಡಿ. ಮೊದಲನೇ ಪ್ರಶ್ನೆ, ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳು ಯಾವುವು? ಅವುಗಳನ್ನು ಹೆಸರಿಸಿ. ವೆರಿ ಗುಡ್. ಒಮ್ಮೆ ನಿಮ್ಮ ಉತ್ತರವನ್ನು ತಾಳಿ ನೋಡಿ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಲಿಪಿಡ್ಗಳು, ವಿಟಮಿನ್ಗಳು, ಖನಿಜಗಳು, ನೀರು ಮತ್ತು ನಾರು. ಮುಂದಿನ ಪ್ರಶ್ನೆ, ಪಿಷ್ಟದ ಪರೀಕ್ಷೆಯನ್ನು ಮಾಡಲು ನಮಗೆ ಬೇಕಾದ ರಾಸಾಯನಿಕ ಯಾವುದು? ಏನು ಉತ್ತರ? ವೆರಿ ಗುಡ್. ದುರ್ಬಲ ಅಯೋಡಿನ್ ದ್ರಾವಣ. ಮುಂದಿನ ಪ್ರಶ್ನೆ, ಪ್ರೋಟೀನ್ ಪರೀಕ್ಷೆ ಮಾಡಲು ಬೇಕಾದ ರಾಸಾಯನಿಕಗಳು ಯಾವ್ಯಾವು? ಉತ್ತರ ಕಾಪರ್ ಸಲ್ಫೇಟ್ ದ್ರಾವಣ ಮತ್ತು ಕಾಸ್ಟಿಕ್ ಸೋಡಾ ದ್ರಾವಣ. ಮಕ್ಕಳೇ, ಈ ಅವಧಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಮತ್ತಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ, ನಾನು ಮುನಿರಾಜು ಸಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಐತರಾಸ್ನಹಳ್ಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ. ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ವಂದನೆಗಳು.